ನಟ ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿಯ ಭೀಕರ ಹತ್ಯೆ ಆಗಿದೆ. ಇವತ್ತು ಪವಿತ್ರ ಗೌಡ ಮನೆಯಲ್ಲಿ ಮಹಜರನ್ನ ನಡೆಸಲಾಗುತ್ತೆ. ರೇಣುಕಾ ಸ್ವಾಮಿ ಮೇಲೆ ಮೊದಲ ಹಲ್ಲೆ ಮಾಡಿದ್ದು ಪವಿತ್ರ ಗೌಡ. ಚಪ್ಪಲಿಯಿಂದ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ ಪವಿತ್ರ ಗೌಡ. ಹತ್ಯೆ ದಿನ ಪವಿತ್ರ ಗೌಡ ಧರಿಸಿದ್ದಂತಹ ಬಟ್ಟೆ, ಚಪ್ಪಲಿಗಾಗಿ ಈಗ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಮಹಜರನ್ನ ನಡೆಸಿ ಬಟ್ಟೆ, ಚಪ್ಪಲಿಯನ್ನ ಜಪ್ತಿ ಮಾಡಲಿದ್ದಾರೆ ಪೊಲೀಸರು. ಪ್ರಕರಣದಲ್ಲಿ ಮಹತ್ವದ ಸಾಕ್ಷ್ಯ ಆಗಲಿದೆ ಈ ಪವಿತ್ರ ಚಪ್ಪಲಿ, ಹಾಗೆ ಆಕೆ ಅವತ್ತು ಧರಿಸಿದಂತಹ ಚಪ್ಪಲಿ. ಹೀಗಾಗಿ ಅದಕ್ಕಾಗಿ ಸ್ಥಳ ಮಹಜರನ್ನ ಮಾಡಲಿದ್ದಾರೆ ಪೊಲೀಸರು. ಪ್ರಮುಖವಾದಂತಹ ಸಾಕ್ಷಿ ಆಗತ್ತೆ. ಯಾಕಂದ್ರೆ ಅವತ್ತು ರೇಣುಕಾ ಸ್ವಾಮಿ ಹತ್ಯೆ ನಡೆದಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ಚಪ್ಪಲಿಯಿಂದ ರೇಣುಕಾ ಸ್ವಾಮಿಗೆ ಹೊಡೆದಿದ್ದಾಳೆ ಅನ್ನುವಂತಹ ಮಾಹಿತಿ ಸಹ ಇದೆ. ಹಾಗಾಗಿ ಆ ಚಪ್ಪಲಿ, ಆಕೆ ಅವತ್ತು ಧರಿಸಿದಂತಹ ಬಟ್ಟೆ, ಇವೆರಡೂ ಸಹ ಪ್ರಮುಖ ಸಾಕ್ಷಿಯಾಗುವಂತಹ ಹಿನ್ನೆಲೆಯಲ್ಲಿ ಆ ಎರಡನ್ನ ಸಹ ರಿಕವರಿ ಮಾಡಿಕೊಳ್ಳೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಹೀಗಾಗಿ ಪವಿತ್ರ ಗೌಡ ಮನೆಯಲ್ಲಿ ಮಹಜರನ್ನ ನಡೆಸಲಿದ್ದಾರೆ ಪೊಲೀಸರು. ಮಹಜರು ನಡೆಸಿ ಬಟ್ಟೆ ಹಾಗೆ ಚಪ್ಪಲಿಯನ್ನ ಜಪ್ತಿ ಮಾಡಿಕೊಳ್ಳಲಾಗುತ್ತೆ ಪೊಲೀಸರಿಂದ. ರೇಣುಕಾ ಸ್ವಾಮಿ ಮೇಲೆ ಮೊದಲು ಹಲ್ಲೆ ಮಾಡಿದ್ದೆ ಪವಿತ್ರ ಗೌಡ. ನಿನಗೆ ಅಶ್ಲೀಲ ಮೆಸೇಜ್ ಕಳಿಸ್ತಾ ಇದ್ದಿದ್ದು, ಫೋಟೋ ಕಳಿಸ್ತಾ ಇದ್ದಿದ್ದು ಇವನೇ ಅಂತ ಅವಳ ಕಣ್ ಮುಂದೆ ಇರಿಸಿದಾಗ ಆಕೆ ಹೊಡೆದ್ಲು ರೇಣುಕಾ ಸ್ವಾಮಿಗೆ ಅನ್ನುವಂತಹ ಮಾಹಿತಿ ಇದೆ. ಹಾಗಾಗಿ ಮೊದಲು ಹಲ್ಲೆ ಮಾಡಿದ್ದೆ ಪವಿತ್ರ ಗೌಡ. ಅವಳು ಚಪ್ಪಲಿಯಿಂದ ಹಲ್ಲೆ ಮಾಡಿದ್ಲು ಅನ್ನುವಂತಹ ಮಾಹಿತಿ ಇದೆ. ಹಾಗಾಗಿ ಬಟ್ಟೆ ಹಾಗೂ ಚಪ್ಪಲಿಯನ್ನ ಜಪ್ತಿ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಪ್ರಕರಣದಲ್ಲಿ ಮಹತ್ವದ ಸಾಕ್ಷಿಗಳಾಗತ್ತೆ. ಹಾಗಾಗಿ ಪವಿತ್ರ ಗೌಡ ಮನೆಯಲ್ಲಿ ಸ್ಥಳ ಮಹಜರನ್ನ ಮಾಡಿ ರೇಣುಕಾ ಸ್ವಾಮಿ ಹತ್ಯೆಯಾದಂತಹ ದಿನ ಆಕೆ ಧರಿಸಿದ್ದಂತಹ ಬಟ್ಟೆ ಹಾಗೆ ಚಪ್ಪಲಿಯನ್ನ ಜಪ್ತಿ ಮಾಡಲಿದ್ದಾರೆ. ಇವತ್ತು ಪವಿತ್ರ ಗೌಡ ಮನೆಯಲ್ಲಿ ಮಹಜರು ನಡೆಯುತ್ತೆ. ಒಂದ್ ಕಡೆ ಚಿತ್ರದುರ್ಗದಲ್ಲಿ 4 ಜನ ಆರೋಪಿಗಳನ್ನ ಸಹ ಕರೆದುಕೊಂಡೋಗಿ ಸ್ಥಳ ಮಹಜರು ಮಾಡಲಾಗ್ತಾ ಇದೆ. ಕಿಡ್ನಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗೆ ರಾಘವೇಂದ್ರ ಮನೆಯಲ್ಲಿರುವಂತಹ ಹಣವನ್ನ ಜಪ್ತಿ ಮಾಡೋದಾಗಿರ್ಬೋದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸ್ಥಳ ಮಹಜರು ಆಗ್ತಾ ಇದ್ರೆ, ಈ ಕಡೆ ಪವಿತ್ರ ಗೌಡ ಮನೆಯಲ್ಲೂ ಸಹ ಸ್ಥಳ ಮಹಜರನ್ನ ನಡೆಸಲಾಗುತ್ತೆ ಇವತ್ತು ಪೊಲೀಸರಿಂದ. ಮಹತ್ವದ ಸಾಕ್ಷ್ಯಗಳನ್ನ ಕಲೆ ಹಾಕೋ ನಿಟ್ಟಿನಲ್ಲಿ ಪೊಲೀಸರು ಇವತ್ತು ಸ್ಥಳ ಮಹಜರನ್ನ ಮಾಡ್ತಾರೆ. ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಮತ್ತೊಂದು ಸಂಕಷ್ಟ. ನಟ ದರ್ಶನ್ಗೆ ಕಂಟಕವಾಗುತ್ತಾ ಬಟ್ಟೆ ಮತ್ತು ಶೂ. ಕೊಲೆ ಪ್ರಕರಣದ ಪ್ರಮುಖ ಸಾಕ್ಷಿಯಾದ ದರ್ಶನ್ ಬಟ್ಟೆ. ಮೊನ್ನೆ ತಡರಾತ್ರಿ ದರ್ಶನ್ ಮನೆಯಲ್ಲಿ ಮಹಜರ್ ಪ್ರಕ್ರಿಯೆ ನಡೆದಿದೆ. ಮೊನ್ನೆ ಮಹಜರ್ ವೇಳೆ ದರ್ಶನ್ ಧರಿಸಿದ್ದ ಬಟ್ಟೆ ಪತ್ತೆಯಾಗಿದೆ. ರೇಣುಕಾ ಸ್ವಾಮಿ ಕೊಲೆಯಾದಂತಹ ದಿನ ದರ್ಶನ್ ಧರಿಸಿದಂತಹ ಬಟ್ಟೆ ಮಹಜರ್ ಸಂದರ್ಭದಲ್ಲಿ ಪತ್ತೆಯಾಗಿದೆ. ಕೊಲೆ ದಿನ ಧರಿಸಿದ್ದ ಬಟ್ಟೆ, ಶೂ ದರ್ಶನ್ ಪಾಲಿಗೆ ಈಗ ಕಂಟಕ ಆಗತ್ತ. ಹಾಗಾದ್ರೆ ಹತ್ಯೆ ಕೇಸ್ನಲ್ಲಿ ಬಟ್ಟೆಗಳು ಪ್ರಮುಖ ಸಾಕ್ಷಿಯಾಗುವಂತಹ ಸಾಧ್ಯತೆ ಇದೆ. ಬಟ್ಟೆ ಮತ್ತು ಶೂ ಮೇಲೆ ರಕ್ತದ ಕಲೆ, ಕೂದಲು ಸಿಗೋ ಸಾಧ್ಯತೆ ಇದೆ. ಸದ್ಯ ದರ್ಶನ್ ಬಟ್ಟೆ ಮತ್ತು ಶೂಗಳನ್ನ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ದರ್ಶನ್ ಮನೆಯಲ್ಲೂ ಸಹ ಮಹಜರ್ ಮಾಡಲಾಯಿತು. ಆ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಕೊಲೆಯಾದಂತಹ ದಿನ ದರ್ಶನ್ ಧರಿಸಿದಂತಹ ಬಟ್ಟೆ ಹಾಗೆ ಶೂ ಏನಿತ್ತು ಅದನ್ನ ವಶಕ್ಕೆ ಪಡೆದಿದ್ದಾರೆ. ಅದನ್ನು ಈಗಾಗಲೇ ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ. ಕೊಲೆ ದಿನ ಧರಿಸಿದಂತಹ ಬಟ್ಟೆಯಲ್ಲಿ ರೇಣುಕಾ ಸ್ವಾಮಿಯ ಕೂದಲಾಗಿರ್ಬೋದು, ಆತನಿಗೆ ಸರಿಯಾಗಿ ಚಿತ್ರಹಿಂಸೆ ಕೊಟ್ಟು ಹಲ್ಲೆ ಮಾಡಿದಾರಲ್ಲ, ಹಾಗಾಗಿ ರಕ್ತದ ಕಲೆಗಳಾಗಿರ್ಬೋದು ಇರ್ಬೋದು. ಹಾಗಾಗಿನೇ ಎಫ್ಎಸ್ಎಲ್ಗೆ ಅದನ್ನ ರವಾನೆ ಮಾಡಲಾಗಿದೆ. ಕೊಲೆ ಪ್ರಕರಣದ ಪ್ರಮುಖ ಸಾಕ್ಷಿಯಾದಂತಹ ದರ್ಶನ್ ಬಟ್ಟೆ. ಎಫ್ಎಸ್ಎಲ್ ವರದಿಗಾಗಿ ಸಹ ಪೊಲೀಸರು ಕಾಯ್ತಾ ಇದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತೊಬ್ಬ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ತಡರಾತ್ರಿ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಪವಿತ್ರ ಗೌಡ ಮ್ಯಾನೇಜರ್ ದೇವರಾಜ್ನನ್ನ ವಶಕ್ಕೆ ಪಡೆಯಲಾಗಿದೆ ಪೊಲೀಸರಿಂದ. ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಮೈಸೂರು ರಸ್ತೆಯಲ್ಲಿ ದೇವರಾಜ್ನನ್ನ ವಶಕ್ಕೆ ಪಡೆಯಲಾಗಿದೆ. ಕೊಲೆ ನಡೆದ ದಿನ ಶೆಡ್ನಲ್ಲಿದ್ದ ಪವಿತ್ರ ಗೌಡ ಮ್ಯಾನೇಜರ್ ಇತ್ತು. ರೇಣುಕಾ ಸ್ವಾಮಿ ಕೊಲೆಯಾದ ಶೆಡ್ಗೆ ಹೋಗಿದ್ದ ದೇವರಾಜ್. ಹೀಗಾಗಿ ಆತನನ್ನ ಸಹ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಶೆಡ್ ಬಳಿ ದೇವರಾಜ್ ಸಹ ಹೋಗಿದ್ರಿಂದ ಆತ ಸಹ ಅಲ್ಲಿ ಹಲ್ಲೆ ನಡೆದಿರೋದನ್ನ ನೋಡಿರ್ತಾನೆ. ಹಾಗಾಗಿ ಅದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಪವಿತ್ರ ಗೌಡ ಮ್ಯಾನೇಜರ್
ದೇವರಾಜ್ ಸಹ ಈಗ ಪೊಲೀಸರ ವಶದಲ್ಲಿದ್ದಾನೆ. ಆತನ ವಿಚಾರಣೆಯನ್ನ ಸಹ ನಡೆಸಲಾಗ್ತಾ ಇದೆ. ರೇಣುಕಾ ಸ್ವಾಮಿ ಕೊಲೆಯಾದ ದಿನ ಪಟ್ಟಣಗೆರೆ ಶೆಡ್ಗೆ ದೇವರಾಜ್ ಸಹ ಹೋಗಿರ್ತಾನೆ. ಈಗ ಆತನನ್ನ ಸಹ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಆ ದಿನದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.